morning. Finally, good morning. So it's 7:30 in the morning. So 7:30 ಗೆದ್ದೇಳ್ದೆ, almost 7:45. So yeah, I'm having hot water for a change. I'm not having green tea, so I'm just having hot water. So yeah, today it's August 21st. Saturday. Yeah, it's Saturday. Let me focus it. So yeah, now it's better na. So I'll just keep it here. So yeah, today is August 21st. So Saturday ivattu. So yeah, I thought I'll do a random vlog. So I don't know ಈ vlogಲ್ಲಿ ಏನೇನು ಕಂಟೆಂಟ್ ಅಥವಾ ಏನು ಇರುತ್ತೆ, I don't know, because it's been so long. ನಿಮ್ಮ ಜೊತೆ ಮಾತಾಡಿ ಅಥವಾ ವ್ಲಾಗ್ ಮಾಡಿ ಅಥವಾ ವೀಡಿಯೋಸ್ ಮಾಡಿ, ಐ ಟೆಲ್ ಯು ವೈ ಇಟ್ಸ್ ಬಿನ್ ಸೋ ಲಾಂಗ್. ಇಟ್ಸ್ ಅ ಡಿಫ್ರೆಂಟ್ ಸ್ಟೋರಿ. ಐ ಟೆಲ್ ಯು ಇಟ್ ಲೇಟರ್ ಇನ್ ಅ ಡೇ. ಐ ಜಸ್ಟ್ ಟೆಲ್ ಯು. ಸೊ ಯಾ, ಇಟ್ಸ್ ಅ ರ್ಯಾಂಡಮ್ ವ್ಲಾಗ್ ಆ್ಯಂಡ್ ಇಟ್ಸ್ ಸ್ಯಾಟರ್ಡೇ. ಸೊ ಏನು ಸ್ಪೆಷಲ್ ಇಲ್ಲ, ವೀಕೆಂಡ್ ಅಂತ. ಸೊ ಇಟ್ಸ್ ನಾರ್ಮಲ್. ಡೋಂಟ್ ಎಕ್ಸ್ಪೆಕ್ಟ್ ಆಲ್ ದಟ್. ಇಟ್ಸ್ ನಾರ್ಮಲ್ ಸ್ಟೇಯಿಂಗ್ ಇನ್ ಹೋಮ್. ಸೊ ಯಾ, ಲೆಟ್ಸ್ ಸಿ. ಇನ್ನೊಂದು ನೋಟಿಸ್ ಮಾಡಿಲ್ಲ, ಇಟ್ಸ್ ಅ ಗ್ರೇಟ್ ಥಿಂಗ್. Actually, I got up at 7:30 in the morning. It's a great thing. So 10 o'clock ಎದ್ದೇಳ್ತಿರೋದು, 7:30 ಎದ್ದಿರೋದು. ಇಟ್ಸ್ ಅ ವೆರಿ ವೆರಿ ಗ್ರೇಟ್ ಥಿಂಗ್. ಸೊ ಈ ವೀಕ್ ಪೂರ್ತಿ 7:30 ಎದ್ದಿದ್ದೀನಿ. ಲೈಕ್ ಮಾರ್ನಿಂಗ್ ರೆಸ್ಟ್ ತೊಗೊತಿದ್ದೆ ಬಿಕಾಸ್ ಐ ವಾಸ್ ನಾಟ್ ವೆಲ್. ಸೊ ಅದು ಬಿಟ್ಟರೆ ಐಮ್ ಟ್ರೈಂಗ್ ಟು ಗೆಟ್ ಅಪ್ ಎಟ್ 7:30. ಸೊ ಮಾರ್ನಿಂಗ್ ಎದ್ಬಿಟ್ಟು ಬೇಗ ಎದ್ದು ಯೋಗ ಮಾಡಬೇಕು, ಆ ಥರ ಎಲ್ಲ ಪ್ಲ್ಯಾನ್ಸ್ ಇದೆ. ಸೊ ಯೋಗದಲ್ಲಿ ನಂಗೆ ಗೊತ್ತಿರೋದು ಒಂದೇ ಸೂರ್ಯ ನಮಸ್ಕಾರ. ಸೊ ಅದೇ ಮಾಡ್ತೀನಿ. ಇಟ್ಸ್ ಅ ವೆರಿ ಗುಡ್ ಥಿಂಗ್ ಟು ಡೂ ಅಟ್ ದ ಮಾರ್ನಿಂಗ್. ಸೊ ಯಾ, ಲೆಟ್ ಮಿ ಟ್ರೈ. ಇವತ್ತು ಮಾಡೋದಿಲ್ಲ ಬಿಕಾಸ್ ಐಮ್ ನಾಟ್ ವೆಲ್. ಐ ಕಾಂಟ್. ಸೊ ನೆಕ್ಸ್ಟ್ ವೀಕ್, ಲೈಕ್ ಕಮಿಂಗ್ ವೀಕಿಂದ, ಐ ಥಿಂಕ್ ಮಂಡೇಯಿಂದ ಐ ಟ್ರೈ ಟು ಡೂ. ಸೊ ಯಾ. A few moments later. ಸೊ ಯಾ, ಸ್ನಾನ ಆಯಿತು ಈಗ ಜಸ್ಟ್. ಐ ಥಿಂಕ್ 1 o'clock. ಸೊ 2 o'clock ನಂಗೆ ಅಪಾಯಿಂಟ್ಮೆಂಟ್ ಇದೆ ಸಲೂನಲ್ಲಿ. ಸೊ ಜಸ್ಟ್ ಫಾರ್ ಥ್ರೆಡಿಂಗ್. ಸಿ ಮೈ ಐಬ್ರೋಸ್ ಯು ಗೈಸ್. ಸಿ ಮೈ ಫೇಸ್ ಕಾ ಹಾಲತ್. ಓ ಮೈ ಗಾಡ್, ಇಟ್ ಬಿನ್ ಸೋ ಬ್ಯಾಡ್ ಆ್ಯಂಡ್ ಇಟ್ಸ್ ಬಿನ್ ಸೋ ಲಾಂಗ್. ಸೊ ಯಾ, ಲೆಟ್ ಮಿ ಶೋ ಯು ಆಲ್ ಮೈ ಔಟ್ಫಿಟ್. ಸೊ ಕ್ಯಾಶುಯಲ್, ಲೈಕ್ ಜಾಗರ್ಸ್. ಸೊ ಟಾಪ್ ಚೇಂಜ್ ಮಾಡ್ತೀನಿ. ಲೆಟ್ ಮಿ ಸಿ ವಿಚ್ ಒನ್ ಟು ವೇರ್. So I'm thinking this casual t-shirt is enough anta, but it's not going well. It's looking so dull. So yeah, let me see in the wardrobe what's yes, this is much better. So it's looking good now. So yeah, I'll go with this. So let me show you clearly. So yeah, ರೆಡಿ. ಸೊ ತುಂಬ ಮೇಕಪ್ ಅದೆಲ್ಲ ನಾನು ಮಾಡಲ್ಲ. ಮೈ ಸ್ಕಿನ್ ಕಂಡೀಷನ್ ಈಸ್ ಆಲ್ಸೋ ಸೋ ಬ್ಯಾಡ್, ಬಟ್ ಯಾ, ಸಮ್ ಸ್ಕಿನ್ ಕೇರ್ ಆ್ಯಂಡ್ ಲೆಟ್ ಮಿ ಕವರ್ ಸಮ್ ಬ್ಲೆಮಿಷಸ್ ಬಿಕಾಸ್ ಹೀಗೆ ಹೋಗಕ್ಕೆ ನನಗೆ ಇಷ್ಟ ಇಲ್ಲ. ಸೊ ಯಾ, ಪೊಸಿಷನ್ ಚೇಂಜ್. ಸೊ ಡ್ರೆಸ್ಸಿಂಗ್ ಟೇಬಲ್ ಎದುರುಗಡೆ ಬಂದಿದ್ದೀನಿ ಬಿಕಾಸ್ ದಟ್ ಈಸ್ ಮೈ ಸ್ಕಿನ್ ಕೇರ್ ಥಿಂಗ್. ಸೊ ಹಿಯರ್ ಆಲ್ ಮೈ ಮೇಕಪ್ ಈಸ್ ಹಿಯರ್. ಸೊ ಯಾ, ಮೇಕಪ್ ಅಂದರೆ ಯೂಶ್ವಲಿ ಐ ಗೋ ವಿತ್ ಅ ಕನ್ಸೀಲರ್ ಅಷ್ಟೇ. ಸೊ ಸ್ವಿಸ್ ಬ್ಯೂಟಿ ಕನ್ಸೀಲರ್. ನನ್ನ ಶೇಡ್ಗಿಂತ ಸ್ವಲ್ಪ ಡಾರ್ಕ್ ಇದು, ಬಟ್ ಐ ಕ್ಯಾನ್ ಮ್ಯಾನೇಜ್ ಇಟ್. ಫಿಂಗರ್ಸ್ ಎಲ್ಲ ಬ್ಲೆಂಡ್ ಮಾಡ್ತೀನಿ. Circles are gone. There is construction going on, so please ignore the sound. So, yeah. So,
If I can, I'll try to cover the footage in the saloon also, or else I can't. So yeah, see you after the saloon. So yeah, I'm back from the saloon and my eyebrows are done, upper lip and side locks. So yeah, everything is done and I'm feeling so good. Like, oh my god, I'm feeling so good. Let me deep puff my face. So ಸ್ವಲ್ಪ ice cube ಅಲ್ಲಿ massage ಕೊಡೋಣ ಫೇಸ್ಗೆ, because all the threading, everything is done. So let's go. It's empty. ಐಸ್ ಇಡೋಣ ಅಂತ ಹೇಳ್ಬಿಟ್ಟು ಐಸ್ ಇಡೋದು ಮರ್ತ್ಬಿಟ್ಟು ಹೋಗಿದ್ದೀನಿ. ವಾವ್, ಸೋ ಗುಡ್. ಸೊ ಯಾ, ಅಟ್ಲೀಸ್ಟ್ ಐ ಡೂ ದಿಸ್. ಫೀಲಿಂಗ್ ಮಚ್ ಬೆಟರ್, ಫೀಲಿಂಗ್ ಸೋ ಗುಡ್. ಐಸ್ ಕ್ಯೂಬ್ ಇಲ್ಲದೆ ಇದ್ದರೆ ಇದೇ ಆಗುತ್ತೆ. ಸೊ ಯಾ, ನವ್ ಎನಫ್. ಸೊ ಫೇಸ್ ವಾಶ್ ಮಾಡಿಬಿಟ್ಟು ಸೊ ಬ್ಲ್ಯಾಕ್ ಹೆಡ್ಸ್ ರಿಮೂವ್ ಮಾಡೋಣ ಇವತ್ತು, ಬಿಕಾಸ್ ಇಟ್ಸ್ ಬಿನ್ ಸೋ ಲಾಂಗ್. I don't know, ಅಷ್ಟೊಂದು ಬ್ಲ್ಯಾಕ್ ಹೆಡ್ಸ್ ಇಲ್ಲ ನನಗೆ, ಬಟ್ ಲೆಟ್ ಸಿ. ಇಟ್ಸ್ ಬಿನ್ ಸೋ ಲಾಂಗ್. ಫೇಸ್ ಪ್ಯಾಕ್ ಹಾಕಿಲ್ಲ, ಫೇಸ್ ಎಕ್ಸ್ಫೋಲಿಯೇಷನ್ ಮಾಡಿಲ್ಲ, ಬ್ಲ್ಯಾಕ್ ಹೆಡ್ಸ್ ರಿಮೂವ್ ಮಾಡಿಲ್ಲ, ನಥಿಂಗ್. ಸೊ ಯಾ, ಲೆಟ್ಸ್ ಡೂ ದಿಸ್ ಟುಡೇ. Wash ಆಯಿತು. ಸೊ ನಾವು I really wanted to remove the blackheads. So yeah, let's see where I have kept the blackhead stripes. So yeah, it's here. ಸೊ ದಿಸ್ ನಾನು ಮೋಸ್ಟ್ ಆಫ್ ದ ಟೈಮ್ ಇದೇ ಯೂಸ್ ಮಾಡಿರೋದು. ಇದು ಬಿಟ್ಟರೆ ಇನ್ನೊಂದು ನೋ ಸ್ಟ್ರೈಪ್ ಯೂಸ್ ಮಾಡಿದ್ದೀನಿ. ಇವನ್ ದಟ್ ಈಸ್ ಆಲ್ಸೋ ಸೋ ಎಫೆಕ್ಟಿವ್. ಸೊ ಲೈಕ್ 40% ಬರುತ್ತೆ ಅಷ್ಟೇ, ಲೈಕ್ 40 to 50% ಅಷ್ಟೇ. ಸೊ ಯಾ, ದಿಸ್ ಇಸ್ ಹೀಗಿರುತ್ತೆ ಪ್ಯಾಕೇಜಿಂಗ್ ಅದರೊಳಗಡೆ. ಐ ಥಿಂಕ್ ಐ ಹ್ಯಾವ್ ಟೇಕನ್ 3 ಸ್ಟ್ರೈಪ್ಸ್, 6 ಸ್ಟ್ರೈಪ್ಸ್ ಇದೆ. ದಿಸ್ ಕಾಸ್ಟ್ ಫಾರ್ 158 or 200 ಐ ಥಿಂಕ್. ಯಾ, 210 rupees. ಆ್ಯಂಡ್ ಯಾ, ಹೀಗಿರುತ್ತೆ. ಸೊ ಫಸ್ಟು ಸ್ಟೆಪ್ 1 ಬಂದುಬಿಟ್ಟು you should clean. Of course you have to wash your face. After that ವಾರ್ಮ್ ವಾಟರಲ್ಲಿ ಟ್ಯಾಪ್ ಮಾಡಬೇಕು. ವಾರ್ಮ್ ವಾಟರ್ನ ಸ್ವಲ್ಪ ಟವಲಲ್ಲಿ ಅಥವಾ ಯಾವುದೋ ಒಂದು ಕ್ಲೋತಲ್ಲಿ ಪ್ರೆಸ್ ಮಾಡಿ ಹಿಡ್ಕೊಂಡು ದೆನ್ ಯು ಶುಡ್ ಪೇಸ್ಟ್ ದಿಸ್. ಯು ಶುಡ್ ಪೀಲ್ ಇಟ್ ಆಫ್ ಆ್ಯಂಡ್ ಪೇಸ್ಟ್, ಆ್ಯಂಡ್ ಆಫ್ಟರ್ 10 minutes ಯು ಕ್ಯಾನ್ ರಿಮೂವ್. ಸೊ ಯಾ, ನಾನು ಮಾಡಿ ತೋರಿಸ್ತೀನಿ ನಿಮಗೆ ಈಗ. ಸೊ ಯಾ, ಹಾಟ್ ವಾಟರಲ್ಲಿ ಇದು ಮಾಡಿದ್ದೀನಿ. ಸೊ ನಾವು ನಮ್ಗೋಣ ಪ್ರೆಸ್ ಮೈ ನೋಸ್. ಲೈಕ್ ಪ್ರೆಸ್ ಅಂದರೆ ಹಾಟ್, ಸಖತ್ ಸ್ವಲ್ಪ ಹಾಟ್ ಇದೆ, ತುಂಬ ಇಲ್ಲ, ಬರ್ನ್ ಆಗೋಷ್ಟು. ಯಾಕೆಂದರೆ ಪೋರ್ಸ್ ಎಲ್ಲ ನಿಮಗೆ ಓಪನ್ ಆಗಬೇಕಲ್ಲ. ಸೊ ಸ್ಟೀಮ್ ತೊಗೊಂಡು ಆಲ್ಮೋಸ್ಟ್ ಸಲೂನ್ಸಲ್ಲೆಲ್ಲ ಓಪನ್ ಮಾಡ್ತಾರೆ. ಬಟ್ ಇಲ್ಲಿ ಅಂದರೆ ನಾವು ಸ್ಟ್ರೈಪ್ ಹಾಕೋದ್ರಿಂದ ಪೋರ್ಸ್ ಎಲ್ಲ ಓಪನ್ ಆಗಬೇಕಲ್ಲ, ಅದಕ್ಕೆ ಹಾಟ್ ವಾಟರಲ್ಲಿ ಯು ಶುಡ್ ಟ್ಯಾಪ್. ಸೊ ನಾವು ಐ ಟೇಕ್ ದಿಸ್. ಸೊ ಬ್ಲ್ಯಾಕ್ ಸೈಡ್ ಏನಿದೆ ಇದು ಚಾಕೋಲ್. ಸೊ ಸ್ಟಿಕ್ ಇಟ್. Oh my god. It's sticked. Oh my god, it's raining. OMG. ಮಳೆ ಬರ್ತಿದೆ ತುಂಬ ಜೋರಾಗಿ. ವಾವ್. ಸೊ ಯಾ, 10 minutes ಬಿಟ್ಬಿಟ್ಟು ವಿಲ್ ಪೀಲ್ ಆಫ್. ಸಖತ್ ಮಳೆ ಬರ್ತಿದೆ. ನಾನು ಈ ಮುಖ ಇಟ್ಕೊಂಡು ಆಚೆ ಹೋಗೋಕ್ಕಾಗಲ್ಲ ಈಗ ನೋಡೋದಕ್ಕೆ. ಓ ಮೈ ಗಾಡ್, ಸಖತ್ ಜೋರಾಗಿ ಮಳೆ ಬರ್ತಿದೆ. ದಿಸ್ ಇಸ್ ಹಾಟ್ ವಾಟರ್. ಸೊ ಯಾ, ದ ಥಿಂಗ್ ಈಸ್ ಇಟ್ಸ್ ಬಿನ್ ಸೋ ಲಾಂಗ್. ನಾನು ಅದು ಮಾರ್ನಿಂಗ್ ಹೇಳಿದೆ ದಟ್ ಐ ಟೆಲ್ ಲೇಟರ್ ಅಂತ. ಏನಂದರೆ ಐ ವಾಸ್ ಸೋ ಬ್ಯುಸಿ ಇನ್ ಸಮ್ ಪರ್ಸ್ನಲ್ ಥಿಂಗ್ಸ್ ಲೈಕ್ ಫ್ಯಾಮಿಲಿ ಥಿಂಗ್, some personal stuff. So literally 15 days busy there. So after that I thought I'll film the video. Adadmele enayitu, I was literally not well.
ಸೊ ತುಂಬ ಡಸ್ಟ್ ಎಲ್ಲ ಆಗಲ್ಲ. ನಂಗೆ ಫಸ್ಟ್ ಆಫ್ ಆಲ್ ಬ್ರೀತಿಂಗ್ ಪ್ರಾಬ್ಲಮ್ ಇದೆ ಆ್ಯಂಡ್ ನೋಟ್ಸ್ ಆಪ್ರೇಷನ್ ಕೂಡ ಆಗಿರೋದ್ರಿಂದ ಡಸ್ಟು ಅಥವಾ ವಗೇರಾ ಅದೆಲ್ಲ ಥಿಂಗ್ಸ್ ಎಫೆಕ್ಟ್ ಆಗಿದ್ದರಿಂದ 15 days ಬ್ರೇಕ್ ಆಯಿತು. ಬ್ರೇಕ್ ಆದಮೇಲೆ ಐ ಥಾಟ್ ಓಕೆ ಐ ಫಿಲ್ಮ್ ದ ವಿಡಿಯೋಸ್ ಅನ್ನಷ್ಟರಲ್ಲಿ ಐ ವಾಸ್ ನಾಟ್ ವೆಲ್. ಐ ವಾಸ್ ಲೈಕ್ ಕಂಪ್ಲೀಟ್ಲಿ ನಾಟ್ ವೆಲ್. 5 to 10 days ಕಂಪ್ಲೀಟ್ ರೆಸ್ಟ್ ತೊಗೊಂಡಿದ್ದೀನಿ. ಒಂದು ಜಿಮ್ಗೂ ಕೂಡ ಹೋಗಿಲ್ಲ 10 days-ಇಂದ. ಸೊ ಐ ಥಿಂಕ್ ಮಂಡೇ, ಟುಡೇ ಸ್ಯಾಟರ್ಡೇ ರೈಟ್, ಇಟ್ಸ್ 21st. ಸೊ ಫ್ರಮ್ ಮಂಡೇ ಐ ಆಮ್ ಗೋಯಿಂಗ್ ಟು ಜಿಮ್ ಆ್ಯಂಡ್ ಎವ್ರಿಥಿಂಗ್. ಸೊ ಇನ್ಮೇಲೆ ವೀಡಿಯೋಸ್ ಮಿಸ್ ಆಗಲ್ಲ. ಸೊ ಐಲ್ ಬಿ more active and I'll film the video more often. Even Instagram allu kuda I have not posted anything and I got some of the sweet messages from Insta and yak post madilla, tumba long break tagondri, are you okay antella. So thank you so much, that really means a lot. Thank you so much. So now I'm back. So now I want to film the video. So tomorrow I'm waiting Instagram ge athwa YouTube ge I want to film the video tomorrow, the makeup and stuff. So ivatte film ಮಾಡಬೇಕು ಅನ್ಕೊಂಡೆ. Then I got like eyebrows, nothing is done. I have not prepped myself to put makeup on. So from tomorrow I'll film the video more oftenly and next time I'll be not missing. I'll not miss you more than you guys. ನಿಮ್ಗಿಂತ ನಾನು ಜಾಸ್ತಿ ನಿಮ್ಮನ್ನೆಲ್ಲ ಮಿಸ್ ಮಾಡಿಕೊಂಡೆ. ಸೊ ನೋ ಸ್ಟ್ರೈಪ್ಸ್ ಡ್ರೈ ಆಗ್ತಿರಂಗೆ ನಾವು ಅದನ್ನು ರಿಮೂವ್ ಮಾಡಿದ್ಮೇಲೆ ಹಾಗೆ ಬಿಡೋದು ಬೇಡ, ಬಿಕಾಸ್ ಓಪನ್ ಪೋರ್ಸ್ ಇರುತ್ತೆ. ಸೊ ಫೇಸ್ ಪ್ಯಾಕ್ ಹಾಕ್ಕೊಳ್ಳಿ ಅಥವಾ ನೋಸ್ಗಷ್ಟಕ್ಕೆ ಹಾಕಿದ್ರು ಇಟ್ಸ್ ಫೈನ್. ಯಾವುದಾದ್ರೂ ಫೇಸ್ ಪ್ಯಾಕ್, ಪ್ಲಮ್ ಫೇಸ್ ಪ್ಯಾಕ್ ಅಥವಾ ಎಮ್ ಕ್ಯಾಫಿಂದು ಯಾವುದೇ ಹಾಕೊಂಡ್ರು ಇಟ್ಸ್ ಫೈನ್. ಬಟ್ ನನಗೆ ಐ ರಿಯಲಿ ವಾಂಟೆಡ್ ಟು ಡೂ ಸಮಥಿಂಗ್ ನ್ಯಾಚುರಲ್. ನೀವು ಇನ್ಸ್ಟಾದಲ್ಲಿ ಫಾಲೋ ಮಾಡ್ತಿದ್ರೆ ನನ್ನೊಂದು ಓಲ್ಡ್ ವಿಡಿಯೋ ಇದೆ. ಸೊ ನಾನು ಅದನ್ನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಸೊ ನಾನು ತುಂಬ ಡೀಟೇಲಾಗಿ ಹೇಳೋಕ್ಕೆ ಹೋಗಲ್ಲ. ಬನಾನಾ ಫೇಸ್ ಪ್ಯಾಕ್ ಅಂತ. ಸೊ ನಾನು ಅದು ಮಾಡ್ತೀನಿ ಇವಾಗ. ಇಟ್ ಈಸ್ ಸೋ ಗುಡ್. ಆ್ಯಕ್ನಿ ಪ್ರೋನ್ ಸ್ಕಿನ್ ಕೂಡ ಇರೋರು ಕೂಡ ಹಾಕ್ಬೋದು ಆ್ಯಂಡ್ ಆ್ಯಕ್ನಿ ಇರೋರು, ಪಿಂಪಲ್ಸ್ ಇರೋರು ಕೂಡ ಹಾಕ್ಬೋದು. ಸೊ ಐಮ್ ಲೈಕ್ ಮುಂಚೆ ಎಲ್ಲ ಫೇಸ್ ಪ್ಯಾಕ್ ಆಫನಾಗಿ ಹಾಕ್ತಿದ್ದೆ, DIY ಮಾಡ್ತಿದ್ದೆ. ಈಗ ಸುಮಾರು ದಿನ ಆಗಿದೆ. ಸೊ ಐ ವಿಲ್ ಡೂ ದ್ಯಾಟ್. ಸೊ ಆಫ್ಟರ್ ದಿಸ್ ವಿ ವಿಲ್ ಪುಟ್ ಅ ಫೇಸ್ ಪ್ಯಾಕ್ ಆ್ಯಂಡ್ ನೀವು ಕೂಡ ಮಾಡಿ. ಇಟ್ ಈಸ್ ಸೋ ಗುಡ್, ಇಟ್ಸ್ ಎಫೆಕ್ಟಿವ್, ಪೂರ್ತಿ ನ್ಯಾಚುರಲ್ ಅದು. ಸೊ ಅದು ಒಂದು ಮೇಯ್ನ್ ಇಂಗ್ರೀಡಿಯೆಂಟ್ ಸ್ಪೆಷಾಲಿಟಿ ಇದೆ. ಸೊ ಅದು ತುಂಬ ಅದರಲ್ಲಿ ಏನೇನು ಬೆನಿಫಿಟ್ಸ್, ವಾಟ್ ಆಲ್ ದ ಥಿಂಗ್ ಅಂದರೆ ಅದು ಡೀಟೇಲ್ ವೀಡಿಯೋನೇ ಇದೆ. ಸೊ ಅದನ್ನೇ ನಾನು ನಿಮಗೆ ಲಿಂಕಲ್ಲಿ ಹಾಕಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ. ಆರ್ ಎಲ್ಸ್ ಈಗ ಐ ಜಸ್ಟ್ ಡೂ ಇಟ್ ಆ್ಯಂಡ್ ಐ ಪುಟ್. ಸೊ ನೀವು ಕೂಡ ಟ್ರೈ ಮಾಡಿ ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ ವೆದರ್ ಇಟ್ ವರ್ಕ್ಡ್ ಆರ್ ನಿಮಗೂ ಇಷ್ಟ ಆಯಿತಾ ಅಂತ. ಸೊ ಈಗ ಬನಾನಾ ಫೇಸ್ ಪ್ಯಾಕ್ನ ಪ್ರಿಪೇರ್ ಮಾಡೋಣ. ಸಖತ್ ಮಳೆ ಬರ್ತಿದೆ. ಓ ಮೈ ಗಾಡ್, ಆಚೆ ಹೋಗಿ ನೋಡಬೇಕು ಮಳೆನ, ಬಿಕಾಸ್ ಐ ಲವ್ ವಾಚಿಂಗ್ ರೈನ್ಸ್ ಆ್ಯಂಡ್ ಆಲ್. ಸೊ ಆಫ್ಟರ್ ದಿಸ್ ಐ ಗೋ. ಸೊ ಈಗ ಪ್ರಿಪೇರ್ ಮಾಡೋಣ ಬನಾನಾ ಫೇಸ್ ಪ್ಯಾಕ್. ಸೊ ಇಟ್ ಈಸ್ ಸೋ ಈಸಿ. ಜಸ್ಟ್ 3 ಇಂಗ್ರೀಡಿಯೆಂಟ್. ಒಂದು ಬನಾನಾ ಪೀಲ್, ಬನಾನಾ ಸಿಪ್ಪೆನೇ ಇದ್ರದ್ದು ಮೇಯ್ನ್ ಇಂಗ್ರೀಡಿಯೆಂಟ್. ಸೊ ಬನಾನಾದ ಪೀಲ್, ಲೈಕ್ ಬನಾನಾದ ಸಿಪ್ಪೆ, ಬಾಳೆಹಣ್ಣು ಸಿಪ್ಪೆ, ಬಾಳೆಹಣ್ಣು ಆ್ಯಂಡ್ 2 to 3 ಸ್ಪೂನ್ಸ್ ಆಫ್ ಮಿಲ್ಕ್ ಅಷ್ಟೇ. ಸೊ ಲೆಟ್ಸ್ ಡೂ ದಿಸ್. ಐ ಜಸ್ಟ್ ಶೋ ಯು. ಬನಾನಾರು ತೊಗೋಬೋದು. ನಾನು ಒಂದು ಸ್ಮಾಲ್ ಒಂದು ತೊಗೊಂಡಿದ್ದೀನಿ, ಬಿಕಾಸ್ ನನಗೆ ಒಬ್ಳಿಗೆ ಸಾಕಾಗುತ್ತೆ ಇದು, ಅದಕ್ಕೆ. ಸೊ ನಾನು ನಿಮ್ಮ ಮುಂದೆನೇ ಹಾಕ್ಕೊತೀನಿ, ನೋಡ್ಬೋದು ನೀವು. ಸೊ ಅರ್ಧ ಹಾಕ್ಕೊತೀನಿ ಅಷ್ಟೇ ನಾನು, ಬಿಕಾಸ್ ನಂಗೆ ಒಬ್ಳಿಗೆ ಅರ್ಧ ಕೂಡ ಜಾಸ್ತಿ. ಅಲ್ಲೇ ತಿನ್ನಿ, ಬನಾನಾ ಒಳ್ಳೆಯದು. ಆ್ಯಂಡ್ ಸೊ 2 ಅಥವಾ 3 ಇಲ್ಲಿ ಇಷ್ಟು ಹಾಕ್ಕೊಂಡಿದ್ದೀನಿ ನೋಡಿ. ಸಾರಿ, ದಟ್ಸ್ ಇಟ್. ಇನ್ನೊಂದು ಪೀಲ್ ಹಾಕೋಣ. ಸೊ ಅಷ್ಟೇ, ಇಟ್ಸ್ ದ್ಯಾಟ್ ಸಿಂಪಲ್. 3 ಸ್ಪೂನ್ಸ್ ಆಫ್ ಮಿಲ್ಕ್ ಹಾಕೊಳ್ಳೋಣ. ಸೊ ಐ ಬ್ರಿಂಗ್ ಮಿಲ್ಕ್. ಇಲ್ಲಿಲ್ಲ, ಸೊ ಐ ಬ್ರಿಂಗ್ ಇಟ್. ಸೊ ಮಿಲ್ಕ್ ಈಸ್ ಹಿಯರ್. ಸೊ 2 to 3 ಸ್ಪೂನ್ಸ್ ಅಷ್ಟೇ, ಬಿಕಾಸ್ ನಮಗೆ ತುಂಬ ತೆಳು ಬೇಡ, ಲೈಕ್ ಪೇಸ್ಟ್ ಥರ ಬೇಕು. ಅದಕ್ಕೆ ಬೇಕಾದ್ರೆ ಆಮೇಲೆ ಹಾಕೊಳ್ಳೋಣ ಪೇಸ್ಟ್ ಮಾಡಾದ್ಮೇಲೆ. ಸೊ ದಟ್ಸ್ ಇಟ್. ಕಾಣಿಸ್ತಿದೆ ಅಲ್ವಾ? ಸೊ ನಾವು ಲೆಟ್ಸ್ ಗ್ರೈಂಡ್ ಇಟ್ ಆಲ್ ಟುಗೆದರ್. ಅಷ್ಟೇ, ಮಿಕ್ಸಿಲಿ ಗ್ರೈಂಡ್ ಮಾಡೋಣ ನಿಮಗೆ. ಸೊ ಕಂಪ್ಲೀಟ್ ಪೇಸ್ಟ್ ಈ ಕಲರ್ ಬರುತ್ತೆ, ಬಿಕಾಸ್ ನಾವು ಬನಾನಾ ಸಿಪ್ಪೆನೂ ಹಾಕೊಂಡಿರೋದ್ರಿಂದ, ಬಾಳೆಹಣ್ಣು ಸಿಪ್ಪೆ. ಸೊ ಈ ಕಲರ್ ಬರುತ್ತೆ. ಸೊ ಇದನ್ನು ಒಂದು ಬೌಲ್ಗೆ ಹಾಕ್ಕೊತೀನಿ. ಸೊ ನೋಡಿದ್ರಲ್ಲ, ಇಟ್ ಇಸ್ ದ್ಯಾಟ್ ಸಿಂಪಲ್. ಲೈಕ್
ಇಟ್ ಇಸ್ ಸೋ ಸಿಂಪಲ್ ಆ್ಯಂಡ್ ದ ಪೇಸ್ಟ್ ಇಸ್ ರೆಡಿ. ಸೊ ಯಾ ಇನ್ನೊಂದು 2 minutes ಆದಮೇಲೆ ಇದನ್ನು ಪೀಲ್ ಆಫ್ ಮಾಡಿ. ಸೊ ವಿ ಗೋನ ಅಪ್ಲೈ ದಿಸ್ ಪೇಸ್ಟ್. ಸೊ ಈ ಪೇಸ್ಟ್ ಹಾಕೋದ್ರಲ್ಲೂ ನಾನು ಒಂದು ಹೇಳ್ತೀನಿ. ಸೊ ಒಂದ್ಸರಿ 1 ಲೇಯರ್ ಹಾಕೋತೀರಾ, ಇನ್ನು ಮಿಕ್ಕಿದೆಲ್ಲ ವೇಸ್ಟ್ ಮಾಡ್ಬಿಡ್ತೀರಾ. ಸೊ ಆ ಥರ ಮಾಡಬೇಡಿ. 1 ಲೇಯರ್ ಹಾಕೊಳ್ಳಿ, 2 minutes ಬಿಡಿ, ಸ್ವಲ್ಪ ಡ್ರೈ ಆದಂಗೆ ಅನಿಸುತ್ತೆ ನಿಮಗೆ. ಸೊ ಅವಾಗ ಇನ್ನೊಂದು ಲೇಯರ್ ಹಾಕೊಳ್ಳಿ. ಸೊ ನಾನು ಮ್ಯಾಕ್ಸಿಮಮ್ 3 ಲೇಯರ್ಸ್ ಹಾಕೊತೀನಿ. ಸೊ 3 ಲೇಯರ್ಸ್ ಇಸ್ ಎನಫ್. ಸೊ 3 ಲೇಯರ್ಸ್ ಹಾಕ್ಕೊಂಡು ಸೊ ಎಫೆಕ್ಟಿವ್ ಆಗಿರುತ್ತೆ ನಿಮ್ಗೆ ಇನ್ನೂ ಅಂತ. ಸೊ ಮೈ ಫೇವ್ರೆಟ್ ಫೇಸ್ ಪ್ಯಾಕ್ ಇದು. ಸೊ ಟ್ರೈ ಮಾಡಿ, ಬಿಕಾಸ್ ಇದು ಅಷ್ಟು ಈಸಿ, ಇದರಲ್ಲಿ ಏನು ಎಫರ್ಟೇ ಇಲ್ಲ. ಸೊ ಯಾ, ಬಾಳೆಹಣ್ಣು ಸಿಪ್ಪೆನೇ ಇದ್ರ ಮೇನ್ ಇಂಗ್ರೀಡಿಯೆಂಟ್. ಸೊ ಅದು ಮತ್ತು 1-2 ಸ್ಪೂನ್ ಮಿಲ್ಕ್ ಆ್ಯಂಡ್ ಬಾಳೆಹಣ್ಣು ಅಷ್ಟೇ. ಸೊ ನೋಡಿದ್ರಲ್ಲ. ಸೊ ಈಗ ಆಫ್ಟರ್ ದಿಸ್ ಐ ಆಮ್ ಗೋನಾ ಅಪ್ಲೈ ದಿಸ್. ಲೆಟ್ಸ್ ಡೂ ದಿಸ್ ಟುಗೆದರ್. ಎಲ್ಲ ಮಳೆ ನೋಡೋಣ, ಸಕ್ಕತ್ತಾಗಿ ಬರ್ತಿದೆ. ಐ ಜಸ್ಟ್ ಶೋ ಯು ಆಲ್. ಆ್ಯಕ್ಚುಲಿ ಈವ್ನಿಂಗ್ ಮಸಾಲೆ ಪುರಿ ಏನಾದ್ರು ತಿನ್ನೋಣ ಅಂತೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ಬಟ್ ನೇಚರ್ ಹ್ಯಾಸ್ ಇಟ್ಸ್ ಓನ್ ಪ್ಲ್ಯಾನ್. ಹಾಕಿ 10 minutes ಆಗಿದೆ ಅಲ್ವಾ? ಐ ಥಿಂಕ್ ಆಗಿದೆ, ಬಿಕಾಸ್ 5:20 ಹಾಕ್ದಂಗೆ ಇತ್ತು ನನಗೆ ಟೈಮ್ ನೋಡಿದಾಗ. ನಾವು ಇಟ್ಸ್ 5:35 ಆಗಿದೆ. ಸೊ 10 minutes ಆಗಿದೆ. ನಾವು ಲೆಟ್ಸ್ ರಿಮೂವ್ ಇಟ್. ನಾನು ಹೇಳ್ದಂಗೆ ದಿಸ್ ಇಸ್ ನಾಟ್ ದ್ಯಾಟ್ ಎಫೆಕ್ಟಿವ್. ಅಥವಾ ನನಗೆ ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ ಕಮ್ಮಿ ಇತ್ತಾ, ಐ ಡೋಂಟ್ ನೋ. ಬಟ್ ಯು ಕ್ಯಾನ್ ಸಿ ಹಿಯರ್, ಐ ಜಸ್ಟ್ ಶೋ ಯು. ವೇಟ್, ಐ ಫೋಕಸ್. ಯು ಕ್ಯಾನ್ ಸಿ ಹಿಯರ್ ಏನೇನೂ ಬಂದಿಲ್ಲ. 1 2 3 ಇಲ್ಲಿ ನೋಡ್ತಾ ಇದ್ರಲ್ಲ, ಇಷ್ಟೇ ಬಂದಿರೋದು. ಸೊ ತುಂಬ ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ಸ್ ಇದ್ದರೆ ಸೊ ವೀಕ್ಲಿ ಒನ್ಸ್ ಹಾಕ್ಬೋದು. ಸೊ ಯಾ, ನಥಿಂಗ್. ಐ ಆಮ್ ಡಿಸಪಾಯಿಂಟೆಡ್. ಐ ವಿಲ್ ಪುಟ್ ದಿಸ್ ಮಾಸ್ಕ್. ಸೊ ಲೆಟ್ಸ್ ಡು ದಿಸ್. ಸೊ ನಮ್ಮಮ್ಮ ಮನೇಲಿಲ್ಲ, ಟೆಂಪಲ್ಗೆ ಹೋದ್ರು ಅವರು. ಇವತ್ತು ಸ್ಯಾಟರ್ಡೆ ಅಂತ. ಈಗ ಮಳೇಲಿ ಸ್ಟಕ್ ಆಗಿರ್ತಾರೆ. ಸೊ ಯಾ, ದಿಸ್ ಇಸ್ 1 ಲೇಯರ್. ತೆಳುವಾಗೆ ಹಾಕ್ಕೊಂಡಿದ್ದೀನಿ. ಸೊ ತೆಳ್ಳಗೆ ಹಾಕ್ಕೊಳ್ಳಿ. ನಂತರ 3 ಲೇಯರ್ಸ್ ಹಾಕೋದಾದರೆ, ಇಲ್ಲಾಂದರೆ ನಿಮಗೆ ಗಟ್ಟಿ ಪೇಸ್ಟ್ ಬೇಕಂದರೆ ಗಟ್ಟಿಯಾಗಿ ಫಸ್ಟ್ ಲೇಯರೇ ಜಾಸ್ತಿ ಹಾಕೋತೀನಿ ಅಂದರೆ ಹಾಕ್ಕೊಳ್ಳಿ. ಸೊ ಇದು 1 ಲೇಯರ್. ಆಫ್ಟರ್ 2 to 3 minutes ಆರ್ ಪ್ರಾಬಬ್ಲಿ 5 minutes ಇನ್ನೊಂದು ಲೇಯರ್ ಹಾಕೋಣ. ಸೊ ಇದರಿಂದ ಜಾಸ್ತಿ ಎಫೆಕ್ಟ್ ಇರುತ್ತೆ, ಆಮೇಲೆ ವೇಸ್ಟ್ ಆಗಲ್ಲ ಅಂತ ಅಷ್ಟೇ. ಸೊ ನಾನು ಎಲ್ರಿಗೂ ಅದೇ ರೆಕಮೆಂಡ್ ಮಾಡ್ತೀನಿ. ಸೊ ಹಾಗೆ ಮಾಡಿ, ಹಾಗೆ ಹಾಕ್ಕೊಳ್ಳಿ. ಒಂದು 3 ಲೇಯರ್ಸ್ ಹಾಕ್ಕೊಳ್ಳಿ. ಸೊ ಇದನ್ನ ಡ್ರೈ ಆಗೋಕ್ಕೆ ಬಿಡೋಣ ಈಗ. ಸೊ 2 minutes ಆಗಿದೆ ಆ್ಯಂಡ್ ಐ ಕ್ಯಾನ್ ಫೀಲ್ ಇಟ್ಸ್ ಡ್ರೈಯಿಂಗ್. ಸೊ ಐ ಪುಟ್ ಅನದರ್ 1 layer. So second layer is done. ಸೊ ಇದನ್ನ ನಾನು 2 minutes ಬಿಡಲ್ಲ, 5 minutes ಬಿಡ್ತೀನಿ ಡ್ರೈ ಆಗೋಕ್ಕೆ. ಒಂದು 5 minutes. ಸೊ ಇಟ್ಸ್ ಆಲ್ಮೋಸ್ಟ್ ಡ್ರೈಯಿಂಗ್. ಸೊ ಥರ್ಡ್ ಲೇಯರ್. ಸೊ ವೇಸ್ಟ್ ಆಗುತ್ತೆ, ಯಾಕೋ ಹಾಕೊಳ್ಳೋಕ್ಕೆ ಬೇಡ ಅನಿಸ್ತಿದೆ, ಬಟ್ ಸ್ವಲ್ಪ ಇದೆ, ವೇಸ್ಟ್ ಆಗುತ್ತೆ. ಸೊ ಲೆಟ್ ಮಿ ಪುಟ್ ದ್ಯಾಟ್. ಸೊ ಡನ್. ಸೊ ಮೈ ಫೇಸ್ ಇಸ್ ಲುಕಿಂಗ್ ಸೋ ಕೇಕಿ. ಬಟ್ ಈಗ ನಾನು ಪ್ರಾಪರಾಗಿ 10 to 15 minutes ಬಿಡ್ತೀನಿ. ಆಮೇಲೆ ವಾಶ್ ಮಾಡೋಕ್ಕೆ ತುಂಬ ಕಷ್ಟ, ಲೇಯರ್ಸ್ ಬರಲಿಲ್ಲ ಅಂದರೆ ಟಿಶ್ಯೂಲಿ ಸ್ವಲ್ಪ ವೈಪ್ ಮಾಡಿಬಿಟ್ಟು ದೆನ್ ಐ ವಾಶ್ ದ ಫೇಸ್. ಸೊ ಮೈ ಸ್ಕಿನ್ ಇಸ್ ಸೋ ಇಟ್ಸ್ ಗೆಟಿಂಗ್ ಟೈಟ್ನಿಂಗ್. ಸೊ ತುಂಬ ಮೌತ್ ಓಪನ್ ಮಾಡಿ ಮಾತಾಡೋಕ್ಕಾಗಲ್ಲ. ಸೊ ಇನ್ ದಿಸ್ ಮೀನ್ ಟೈಮ್ ಸಿ ಮೈ ನೇಲ್ಸ್. ಓ ಮೈ ಗಾಡ್. ಸೊ ಲೆಟ್ ಮಿ ಶೇಪ್ ಇಟ್. ಸೊ ಕಟ್ ಮಾಡೋದಿಲ್ಲ. ಸೊ ಈ 2 ಫಿಂಗರ್ಸಲ್ಲಿ ಸ್ವಲ್ಪ ಉದ್ದ ನೇಲ್ಸ್ ಇದೆ. ಸೊ ಅದೊಂಚೂರು ಕಟ್ ಮಾಡಿ ಟ್ರಿಮ್ ಮಾಡಿಬಿಟ್ಟು ಸೊ ಐ ವಿಲ್ ಜಸ್ಟ್ ಶೇಪ್ ಮೈ ನೇಲ್ಸ್. Now it's looking too short, but it's nice. Nail paint ಹಾಕಬೇಕು. So this is my nail polish box. So let me show you. ಬಟ್ ಇಲ್ಲ, ಎಷ್ಟೊಂದು ಇಲ್ಲದೆ ಇರೋದಿದೆ. ಸೊ ಐ ವಾಂಟ್ ಕ್ಲಿಯರ್ ಇಟ್. ಸೊ ಐ ಥಿಂಕ್ ಟುಮಾರೋ ಇಸ್ ಸಂಡೇ. ಸೊ ಸಂಡೇ ಫ್ರೀ ಇದ್ದರೆ ಐ ಕ್ಲಿಯರ್ ಟುಮಾರೋ. ನೌ ಐ ಕಾಂಟ್. ಸೊ ಐ ಡೋಂಟ್ ನೋ ವಿಚ್ ಕಲರ್ ಟು ಗೋ. ಸೊ ಫಸ್ಟ್ ಲೆಗ್ ನೇಲ್ ಪೇಂಟ್ ರಿಮೂವ್ ಮಾಡ್ತೀನಿ. ಸೊ ನೆಗ್ ನೇಲ್ ಪೇಂಟ್ ನೀವು ನೋಡಿದ್ರೆ ಯು ವಿಲ್ ಜಸ್ಟ್ ಥಿಂಕ್ ವಿಚ್ ಕಲರ್ ಟು ಪುಟ್. ಸೊ ಅದಕ್ಕಿಂತ ಮುಂಚೆ ಎವ್ರಿಥಿಂಗ್ ಇಸ್ ಡ್ರೈ. ಸೊ ಲೆಟ್ ಮಿ ವಾಶ್ ದ ಫೇಸ್ ನಾವ್. ಸೊ ಫೇಸ್ ವಾಶಲ್ಲಿ ತೊಳೆಯೋದು ಬೇಡ, ಜಸ್ಟ್ ಕೋಲ್ಡ್ ಅಥವಾ ನಾರ್ಮಲ್ ವಾಟರಲ್ಲಿ ಫೇಸ್ ವಾಶ್ ಮಾಡಿದ್ದೀನಿ.
ಜಸ್ಟ್ ಶೋ ಯು ಆಲ್ ವಿಚ್ ಕಲರ್ ಹಾಕ್ಕೊಂಡಿದ್ದೀನಿ. ದಿಸ್ ಒನ್. ಸೊ ಲೆಗ್ಸ್ಗೆ ಹಾಕ್ಕೊಳ್ಳಿಲ್ಲ, ನೋ ಮೂಡ್. ಸೊ who all is here? Sharadi. Sleeping, Sukrut is sleeping there. So ಭರ್ಜರಿ ಊಟ ಆಯಿತು. So good. Watching TV like musical journey, sort of music awards ಥರ. ಸೊ ಇಟ್ಸ್ ಟೈಮ್ ಫಾರ್ ಬೆಡ್ ನವ್. ಸೊ ಊಟ ಭರ್ಜರಿ ಆಯಿತು ಆ್ಯಂಡ್ ಊಟ ಮಾಡಿ ಸುಮಾರು ಹೊತ್ತಾಯಿತು. ನನ್ನ ಸಿಸ್ಟರ್ ಶರದಿ ಎಲ್ಲ ಅವ್ರ ಮನೆಗೆ ಹೋದರು. ಸೊ ಇಟ್ಸ್ ಟೈಮ್ ಫಾರ್ ಬೆಡ್ ನವ್ and I think time for me to take a nap, and I'll see you in the morning, like maybe, yeah, I'll see you in the morning probably. So the thing is, today is 22nd August, Raksha Bandhan. ನನಗೆ ಹಾಕಿದ್ದಾರೆ ಅದೇ ಆಕ್ಚುಲಿ ಇವ್ನು ಚೆನ್ನಾಗಿದೆ. ನೀನು ಚೆನ್ನಾಗಿ ನೀಟಾಗಿ ಕಾಣ್ತಿದೆ. ಚೆನ್ನಾಗಿದೆ. ಯಾವುದು ಫ್ರೀಡಮ್ ಫೈಟರ್. ಯಾವುದು ಚೆನ್ನಾಗಿದೆ. So good.